ನಿನಗೆ ಸರಿಯಾಗಿ ಕೇಳಿಸಿಲ್ಲ ಅನ್ಸುತ್ತೆ. ನನ್ನನ್ನ ಯಾವಾಗ್ಲೂ ಎಲ್ಲರೂ ಕ್ಲೇವರ್ ನರಿ ಅಂತಾರೆ. ರಾಕ್ಷಸ ಮರದಲ್ಲಿ ಕುತ್ಕೊಂಡಾಳಲ್ಲ ಅಲ್ವಾ? ಒಂದ್ ವೇಳೆ ಇಷ್ಟೊತ್ತಿಗೆ ನಿನಗೆ ಪವರ್ ಇದ್ರೆ ನನ್ನನ್ ಸಾಯಿಸ್ತಿದ್ದೆ ಅಲ್ವಾ? ಆದ್ರೆ ನೀನೇನು ಮಾಡ್ದೆ ಕೂತಿದ್ಯಾ? ನೀನಂತೂ ನಿಜವಾಗ್ಲೂ ತುಂಬಾ ಬುದ್ಧಿವಂತ ನರಿನೇ. ದುಷ್ಟ ರಾಕ್ಷಸ ಕೊಕ್ಕರೆಯಾಗಿ ಬದಲಾದ. ಒಂದು ಕಾಡಲ್ಲಿ ಒಂದು ಸಾಧುಗಳು ತಪಸ್ಸು ಮಾಡ್ತಿದ್ರು. ಅವಾಗ ಒಬ್ಬ ರಾಕ್ಷಸ ಗಾಳಿಯಲ್ಲಿ ಹಾರ್ಕೋತಾ ಅಲ್ಲಿಗೆ ಬರ್ತಾನೆ. ಆಮೇಲೆ ಅವನು ಆ ಸಾಧುಗಳ ತಪಸ್ಸನ್ನು ಕೆಡಿಸ್ತಾನೆ. ನೀನಿದೇನ್ ಮಾಡ್ದೆ ರಾಕ್ಷಸ? ನನ್ನ ಇಷ್ಟೋ ವರ್ಷದ ತಪಸ್ಸನ್ನು ಭಂಗ ಮಾಡಿದ್ಯಾ. ನನ್ಗೆ ಈ ತರ ಮಾಡೋದ್ರಲ್ಲಿ ತುಂಬಾ ಮಜಾ. ನಾನ್ ನಿಂಗೆ ಶಾಪ್ ಹಾಕೊಡ್ತೀನಿ. ಇವತ್ತಿಂದ ನೀನು ನಿನ್ನ ರಾಕ್ಷಸ ರೂಪದಲ್ಲಿ ಯಾರಿಗೂ ತೊಂದರೆ ಕೊಡೋಕ್ಕಾಗೋದಿಲ್ಲ. ರಾಕ್ಷಸ ರೂಪದಲ್ಲಿ ನಿನ್ನ ಜಾದು ಶಕ್ತಿಗಳ್ಯಾವುದು ಕೆಲಸ ಮಾಡೋದಿಲ್ಲ ಹಂಗಂತೇಳಿ ಸಾಧುಗಳು ಅಲ್ಲಿಂದ ಮಾಯ ಆಗ್ತಾರೆ. ರಾಕ್ಷಸ ಸಾಧುಗಳು ಕೊಟ್ಟ ಶಾಪವನ್ನು ಚುಡಾಯಿಸ್ತಾ ಅಲ್ಲಿಂದ ಹೋಗ್ಬಿಡ್ತಾನೆ. ಆಗ ಅಲ್ಲಿ ಅವನ್ ಕಣ್ಣಿಗೆ ಒಂದು ಚೀತಾ ಕಾಣಿಸುತ್ತೆ. ನೋಡ, ಎಷ್ಟು ಆರಾಮಾಗಿ ನಿದ್ದೆ ಮಾಡ್ತಾ ಇದೆ ಇದು. ಈಗ್ಲೇ ಇದನ್ನ ಎತ್ತಿ ಎಸಿತೀನಿ ನಾನು. ರಾಕ್ಷಸ ಆ ಚೀತನ ಹೋಗಿ ಎತ್ತಾನೆ. ತಕ್ಷಣ ಆ ಚೀತ ರಾಕ್ಷಸನನ್ನು ಅಟ್ಯಾಕ್ ಮಾಡುತ್ತೆ. ಆದ್ರೆ ಅಲ್ಲಿ ಆ ರಾಕ್ಷಸನ ಮಾಯಶಕ್ತಿಗಳು ಕೆಲಸ ಮಾಡಿಲ್ಲ. ಆದ್ರಿಂದ ಅವನು ಪ್ರಾಣವನ್ನು ಕಾಪಾಡ್ಕೊಳ್ಳೋದಕ್ಕೆ ಅಲ್ಲಿಂದ ಓಡೋಗ್ಬಿಡ್ತಾನೆ. ಅರೆ ಇದೇನಿದು? ಆ ಸಾಧುವಿನ ಶಾಪ ನನ್ ಮೇಲೆ ನಿಜವಾಗ್ಲೂ ಕೆಲಸ ಮಾಡ್ತಿದ್ಯಾ? ಈಗ ನಾನೇನ್ ಮಾಡ್ಲಿ? ಯಾರಾದ್ರೂ ಸಾಧಾರಣ ಮನುಷ್ಯ ಅಥವಾ ಯಾವ್ದಾದ್ರೂ ಸಾಮಾನ್ಯ ಪ್ರಾಣಿ ನನ್ನ ಕೊಂದು ಬಿಟ್ರೆ? ರಾಕ್ಷಸ ಒಂದು ಮರದ ಮೇಲೆ ತುಂಬಾನೇ ಬೇಜಾರಾಗಿ ಕೂತಿರ್ತಾನೆ. ಆ ಸಮಯದಲ್ಲಿ ಆ ಕಡೆ ಒಂದು ನರಿ ಬರುತ್ತೆ. ರಾಕ್ಷಸ ಬೇಜಾರಾಗಿರೋದನ್ನ ನೋಡಿ ನರಿ ರಾಕ್ಷಸನನ್ನು ಕೇಳುತ್ತೆ, ಈ ಕಾಡಲ್ಲಿ ಎಲ್ಲರೂ ನನ್ನ ಹುಷಾರಾದ ನರಿ ಅಂತ ಕರೀತಾರೆ. ಅದರಿಂದ ನನ್ನ ಹೆಸರು ಕ್ಲೇವರ್ ನರಿ. ತೊಲಗೋ ಇಲ್ಲಿಂದ, ಇಲ್ಲ ಅಂದ್ರೆ ನಿನ್ನ ಸಾಯಿಸ್ಬಿಡ್ತೇನೆ. ನಿನಗೆ ಸರಿಯಾಗಿ ಕೇಳಿಸಿಲ್ಲ ಅನ್ಸುತ್ತೆ. ನನ್ನನ್ನ ಯಾವಾಗ್ಲೂ ಎಲ್ಲರೂ ಕ್ಲೇವರ್ ನರಿ ಅಂತಾರೆ. ರಾಕ್ಷಸ ಮರದಲ್ಲಿ ಕುತ್ಕೊಂಡಾಳಲ್ಲ ಅಲ್ವಾ? ಒಂದ್ ವೇಳೆ ಇಷ್ಟೊತ್ತಿಗೆ ನಿನಗೆ ಪವರ್ ಇದ್ರೆ ನನ್ನನ್ ಸಾಯಿಸ್ತಿದ್ದೆ ಅಲ್ವಾ? ಆದ್ರೆ ನೀನೇನು ಮಾಡ್ದೆ ಕೂತಿದ್ಯಾ? ನೀನಂತೂ ನಿಜವಾಗ್ಲೂ ತುಂಬಾ ಬುದ್ಧಿವಂತ ನರಿನೇ. ಸರಿ ಆಯ್ತು, ನಿನಗೇನಾಯ್ತು ಅಂತ ಹೇಳು ರಾಕ್ಷಸ. ನೀನ್ ಯಾಕಿಷ್ಟು ಬೇಜಾರಾಗಿ ಕೂತಿದ್ಯಾ? ನನ್ ಕೈಲಾದ ಸಹಾಯ ನಿಂಗ್ ಮಾಡ್ತೀನಿ. ಆದ್ರೆ ನೀನ್ ನನ್ಗೆ ಯಾಕೆ ಸಹಾಯ ಮಾಡ್ತೀಯಾ? ನಿಜ ಏನಂದ್ರೆ ನಂಗೆ ಯಾರು ಸಹಾಯ ಮಾಡಕ್ಕೂ ಆಗಲ್ಲ. நீ ஒரு வாட்டி சொல்லலாம் இல்ல, ஒருவேளை என்னோட சின்ன மண்டையில அந்த பிரச்சனைக்கான தீர்வு தெரிஞ்சிருக்க வாய்ப்பு இருக்குல்ல. ಆಮೇಲೆ ರಾಕ್ಷಸ ನಡೆದ ಎಲ್ಲಾ ವಿಷಯವನ್ನು ನರಿಗೆ ಹೇಳ್ತಾನೆ. ರಾಕ್ಷಸ ಹೇಳಿದ್ದನ್ನ ಕೇಳಿ ನರಿ ಯೋಚನೆ ಮಾಡಕ್ಕೆ ಶುರು ಮಾಡುತ್ತೆ. ಆಗ ಸಡನ್ ಆಗಿ ಅದರ ಮೈಂಡ್ ಅಲ್ಲಿ ಒಂದು ಚಿಕ್ಕ ಐಡಿಯಾ ಬರುತ್ತೆ. ನಾನ್ ನಿಂಗೆ ಸಹಾಯ ಮಾಡ್ತೀನಿ, ಆದ್ರೆ ಒಂದು ಷರತ್ತಿದೆ. ಏನದು? ಹಾಗಾದ್ರೆ ಪ್ರಮಾಣ ಮಾಡು, ದಿನ ನನಗೆ ಆಹಾರ ತಂದ್ಕೊಡ್ತೀನಿ ಅಂತ. ಸ್ವತಃ ನೀನೇ ಬೇಟೆ ಆಡ್ಬೋದು ಅಲ್ವಾ? ಇಲ್ಲ, ಈ ಕಾಡಿನ ರಾಜ ತುಂಬಾನೇ ಒಳ್ಳೆಯವನು. ಒಂದ್ ವೇಳೆ ನಾನ್ ಈ ಕಾಡಿನ ಜಂತುಗಳನ್ನ ಬೇಟೆ ಆಡ್ತಿದ್ದೀನಿ ಅಂತ ಗೊತ್ತಾದ್ರೆ ಅವನು ನನ್ನನ್ನ ಜೀವಂತವಾಗಿ ಬಿಡೋದಿಲ್ಲ. ಆಗ್ಲೇ ನಾನು ನಿನ್ ಷರತ್ತಿಗೆ ಒಪ್ಕೊಂತೀನಿ. ನೋಡು, ಆ ರಾಕ್ಷಸ ಏನಂದ, ನೀನು ಮಾಯಾಶಕ್ತಿಗಳನ್ನ ಈ ರಾಕ್ಷಸನ ರೂಪದಲ್ಲಿದ್ದಾಗ ಯೂಸ್ ಮಾಡಕ್ಕಾಗಲ್ಲ ಅಂತ. ಅದಕ್ಕೆ ಅರ್ಥ ಏನು? ನೀನು ಬೇರೆ ರೂಪದಲ್ಲಿದ್ರೆ ನಿನ್ನ ಮಾಯಾಶಕ್ತಿಗಳನ್ನ ನೀನು ಉಪಯೋಗಿಸ್ಬೋದಲ್ವಾ? ಆ ನರಿ ಹೇಳಿದ್ದು ಕೇಳಿದ ತಕ್ಷಣ ರಾಕ್ಷಸನಿಗೆ ಸಂತೋಷ ಆಗ್ಬಿಡುತ್ತೆ. ನೀನ್ ಹೇಳೋದು ಸರಿಯಾಗೇ ಇದೆ. ಈ ತರ ನಾನು ಯೋಚನೆ ಮಾಡಿಲ್ಲ. ಹಾಗಿದ್ರೆ ನಾನು ಸಿಂಹದ ರೂಪನ ತಗೊಂತೀನಿ, ಮತ್ತದನ್ನ ಕೊಂದು ನಾನೇ ಕಾಡಿನ ರಾಜ ಆಗ್ತೀನಿ. ಮತ್ ನಿಂಗೆ ಯಾವ ಪ್ರಾಣಿ ಇಷ್ಟ ಆಗುತ್ತೋ ಆ ಪ್ರಾಣಿನ ನೀನು ಬೇಟೆ ಆಡಬಹುದು. ನಿಂಗೆ ಯಾರು ಏನು ಮಾಡೋದಿಲ್ಲ. ಆ ತರ ಮರೆತು ಕೂಡ ಮಾಡ್ಬಿಡ್ಬೇಡ. ಆಮೇಲೆ ರಾಕ್ಷಸನಿಗೆ ಗೊತ್ತಾದ್ರೆ ಅವನು ಮತ್ತೆ ನಿನ್ನ ಶಪಿಸ್ತಾನೆ. ಮತ್ತೆ ಶಾಶ್ವತವಾಗಿ ನಿನ್ನ ಮಾಯಾಶಕ್ತಿಗಳು ಕೆಲ್ಸ ಆಗದೆ ಇರೋಂಗೆ ಅವನು ಶಾಪ ನೀಡ್ಬಿಡ್ತಾನೆ. ಹಾಗಾದ್ರೆ ಇವಾಗ ನೀನೇ ಹೇಳು, ನಾನು ಯಾವ ಪ್ರಾಣಿ ರೂಪ ತಗೊಳ್ಳಿ ಅಂತ? ರಾಕ್ಷಸ ಹೇಳಿದ್ದನ್ನು ಕೇಳಿ ನರಿ ಇನ್ನು ಯೋಚನೆ ಮಾಡೋದಕ್ಕೆ ಶುರು ಮಾಡುತ್ತೆ. ನೀನು ಯಾವ ಪ್ರಾಣಿಯ ರೂಪ ತಗೋಬೇಕಂದ್ರೆ ನೋಡೋದಕ್ಕೆ ತುಂಬಾ ಸಾಧಾರಣವಾಗಿರ್ಬೇಕು, ಮತ್ತೆ ಎಲ್ಲರೂ ಪ್ರೀತಿಸ್ಬೇಕು. ನೀನು ಕೊಕ್ಕರೆಯ ರೂಪ ತಗೋ. ಕೊಕ್ಕರೆಯನ್ನು ಎಲ್ಲಾ ಜಂತುಗಳು ಪ್ರೀತಿಸ್ತವೆ, ಮತ್ತೆ ಯಾರಿಗೂನು ಸಂದೇಹ ಬರಲ್ಲ. ನರಿ ಹೇಳಿರುವ ಐಡಿಯಾ ರಾಕ್ಷಸನಿಗೆ ಇಷ್ಟ ಆಗುತ್ತೆ. ಮತ್ತೆ ಅವನು ಆಗ್ಲೇ ತಕ್ಷಣ ಕೊಕ್ಕರೆಯಾಗಿ ಬದಲಾಗ್ತಾನೆ. ನರಿ ಜಂತುಗಳ ಹತ್ರ ಕೊಕ್ಕರೆಯನ್ನು ಕರ್ಕೊಂಡೋಗಿ ಪರಿಚಯ ಮಾಡುತ್ತೆ. ಮತ್ತೆ ಎಲ್ಲಾ ಜಂತುಗಳು ಅದನ್ನ ನೋಡಿ ತುಂಬಾನೇ ಸಂತೋಷ ಪಡುತ್ತೆ. ಮತ್ತೆ ಆ ಕಾಡಿನ ರಾಜ ಕೊಕ್ಕರೆಯನ್ನು ತುಂಬಾನೇ ಹೊಗಳ್ತಾನೆ. ಮತ್ತೆ ಕ್ಲೇವರ್ ನರಿ ಹತ್ರ ಹೇಳ್ತಾನೆ, ನಿನ್ನ ಗೆಳೆಯ ನನಗೆ ತುಂಬಾ ಇಷ್ಟ ಆಯ್ತು, ಬುದ್ಧಿವಂತ ನರಿ.
ಆದ್ರೆ ಈ ಕಾಡಿನ ರಾಜ ನಾನು, ಹಾಗಾಗಿ ಪ್ರಶ್ನೆ ಕೇಳೋದು ನನ್ನ ಅಧಿಕಾರ. ಈ ಕೊಕ್ರೆನ ನೀನು ಎಲ್ಲಿ ಭೇಟಿ ಮಾಡ್ದೆ? ಇವನು ಈ ಕಾಡಿನವನಲ್ಲ. ಪಾಪ ಇದು ಅನಾಥೆ. ಬೇರೆ ಕಾಡಲ್ಲಿ ತುಂಬಾ ಅಳ್ತಾ ಇತ್ತು. ಅದು ಮಾತ್ರ ಅಲ್ಲದೆ ಬೇರೆ ಜಂತುಗಳು ಚುಡಾಯಿಸ್ತಾ ಇದ್ವು. ಆದ್ರಿಂದ ನಾನು ನಮ್ ಕಾಡಿಗೆ ಬಾ ಅಂತ ಕರ್ಕೊಂಡ್ ಬಂದ್ಬಿಟ್ಟೆ. ನೀನಂತೂ ತುಂಬಾ ಒಳ್ಳೆ ಕೆಲಸ ಮಾಡಿದ್ಯಾ. ನರಿ ದಿನ ಯಾವತ್ತು ಆ ಕೊಕ್ಕರೆ ಜೊತೆನೆ ಸುತ್ತಾಡ್ತಾ ಇತ್ತು. ಸಾಯಂಕಾಲ ಆಗಿದ ತಕ್ಷಣ ನರಿ ಕೊಕ್ಕರೆ ಹತ್ರ ಹೀಗನ್ನುತ್ತೆ, ನೋಡು, ಬೆಳಗ್ಗಿಂದ ನನ್ಗೆ ಹಶುವಾಗ್ತಿದೆ, ಬೇಗ ಹೋಗಿ ನನ್ಗೋಸ್ಕರ ಆಹಾರ ತಗೊಂಡ್ ಬಾ, ಹೋಗು. ನರಿ ರಾಕ್ಷಸನಿಗೆ ಆ ರೀತಿಯಾದ ಆರ್ಡರ್ ಮಾಡೋದು ಅದಕ್ಕೆ ಇಷ್ಟ ಆಗಿರ್ಲಿಲ್ಲ. ಆದ್ರೂ ಅವನು ಏನು ಮಾತಾಡದೆ ಹೋಗ್ಬಿಡ್ತಾನೆ. ಸ್ವಲ್ಪ ದೂರ ಹೋದ್ಮೇಲೆ ಅವನ್ಗೆ ಒಂದು ಮೇಕೆ ಕಾಣಿಸುತ್ತೆ. ಆ ಮೇಕೆ ಹೆಸರು ಗುಲ್ಲು. ಗುಲ್ಲು ಕೊಕ್ಕರೆಯನ್ನು ನೋಡಿದ ತಕ್ಷಣ ತುಂಬಾ ಸಂತೋಷ ಪಡುತ್ತೆ. ನಿನ್ನ ಹೆಸರೇನು? ನನ್ನ ಹೆಸರು ಗುಲ್ಲು. ನೀ ನನ್ ಜೊತೆ ಆಟ ಆಡ್ತೀಯಾ? ನೀನ ನರಿ ಹೊಟ್ಟೆ ಒಳಗೋಗಿ ಚೆನ್ನಾಗಿ ಆಟ ಆಡ್ಬಹುದು. ಹಂಗಂತೇಳಿ ರಾಕ್ಷಸನಾದ ಕೊಕ್ಕರೆ ಆ ಮೇಕೆನ ಹೋಗಿ ಅಟ್ಯಾಕ್ ಮಾಡ್ತಾನೆ. ತಕ್ಷಣ ಪಾಪ ಆ ಮೇಕೆ ತಲೆ ತಿರುಗಿ ಕೆಳಗಡೆ ಬಿದ್ದೋಗತ್ತೆ. ಅವನು ಅಲ್ಲೇ ಸತ್ತೋಗ್ತಾನೆ. ರಾಕ್ಷಸ ಕೊಕ್ಕರೆ ಅವನ್ನ ಎತ್ಕೊಂಡು ಅಲ್ಲಿಂದ ನರಿ ಹತ್ರ ಹೋಗುತ್ತೆ. ಅರೆ, ಯಾವಾಗ್ಲೂ ಈ ಗುಲ್ಲುನ ನೋಡ್ದಾಗಲ್ಲ ಇವನ್ನ ತಿನ್ಬೇಕು ಅಂತ ಅನ್ಸಿತ್ತು. ಮೊದಲನೇ ದಿನಾನೇ ನನಗೆ ಇಷ್ಟ ಆದ ಆಹಾರವನ್ನು ನೀನ್ ತಂದು ಕೊಟ್ಬಿಟ್ಟೆ. ನನ್ಗೆ ತುಂಬಾ ಸಂತೋಷವಾಗಿದೆ. ಆದ್ರೆ ನಂಗೂ ತುಂಬಾ ಹೊಟ್ಟೆ ಹಸುವಾಗ್ತಿದೆ. ನಾನೇನ್ ತಿನ್ಲಿ? ಅರೆ, ನಿನ್ಗೋಸ್ಕರ ಕೂಡ ನೀ ಏನಾದ್ರೂ ಬೇಟೆಯಾಡಿ ತರ್ಬೇಕಾಗಿತ್ತಲ್ಲ. ನೀನೇನ್ ತಿಂತೀಯಾ? ನನ್ಗೆ ಮನುಷ್ಯರ ಮಾಂಸ ಮತ್ತೆ ರಕ್ತ ಅಂದ್ರೆ ತುಂಬಾ ಇಷ್ಟ. ಈ ಕಾಡಲ್ಲಿ ಮನುಷ್ಯರಿಲ್ಲ, ಜಂತುಗಳು ಮಾತ್ರ ಇದೆ. ನೀನೊಂದ್ ಕೆಲ್ಸ ಮಾಡು. ಮೋಂಟು ಆನೆಗೆ ಒಂದು ಮಗ ಇದ್ದಾನೆ. ಅವನು ನೋಡಕ್ ಚೆನ್ನಾಗಿರ್ತಾನೆ. ನೀನು ಅವನೆಲ್ಲಿದಾನಂತ ನೋಡಿ ಅವನ್ ರಕ್ತ ಕುಡಿ, ಹೋಗು. ರಾಕ್ಷಸ ಕೊಕ್ಕರೆ ಹಾರ್ಕೊಂಡು ಹೋಗಿ ಮೋಂಟು ಆನೆಯ ಮಗನನ್ನು ಅಟ್ಯಾಕ್ ಮಾಡಿ ಅವನ ರಕ್ತವನ್ನು ಕುಡಿದು ಬಿಡುತ್ತೆ. ಅವತ್ತಿನ ದಿನದಿಂದ ಕಾಡಲ್ಲಿ ರಹಸ್ಯವಾಗಿ ಒಂದೊಂದು ಜಂತುನು ಮಾಯ ಆಗ್ತಿತ್ತು. ಮತ್ತೆ ಎಲ್ಲಾ ಜಂತುಗಳು ಭಯದಿಂದಾನೇ ಜೀವಿಸ್ತಿತ್ತು. ಆದ್ರೆ ಕ್ಲೆವರ್ ನರಿ ಮಾತ್ರ ಕೊಕ್ಕರೆಯ ಜೊತೆಗೆ ಜಾಲಿಯಾಗಿ ಸುತ್ತಾಡ್ತಾ ಇತ್ತು. ಸ್ವಲ್ಪ ತಿಂಗಳಾದ್ಮೇಲೆ ಮೋಂಟು ಆನೆ ಕಾಡಿನ ರಾಜ ಹತ್ರ ಹೇಳ್ತಾನೆ, ಆದಷ್ಟು ಬೇಗ ಕಾಡಲ್ಲಿ ನಡೀತಿರೋ ಈ ರಹಸ್ಯ ಹತ್ಯೆಯನ್ನು ಕಂಡಿಡಿರಿ ಮಹಾರಾಜ. ಇಲ್ಲ ಅಂದ್ರೆ ಇಡೀ ಕಾಡೇ ನಾಶ ಆಗೋಗುತ್ತೆ. ನಂಗೂ ಏನೂ ಅರ್ಥ ಆಗ್ತಾ ಇಲ್ಲ ಮೋಂಟು. ನಂಗೂ ನಿನ್ ಮಗು ಸತ್ತಿದ್ದು ತುಂಬಾನೇ ಬೇಜಾರಾಗ್ತಿದೆ. ಕಾಡಲ್ಲಿ ಎಲ್ಲಾ ಪ್ರಾಣಿಗಳು ಭಯದಲ್ಲೇ ಬದುಕ್ತಿದೆ ಮಹಾರಾಜ. ಆಗ ಮೋಂಟು ಆನೆಯ ಮೈಂಡ್ ಅಲ್ಲಿ ಒಂದು ಡೌಟ್ ಸೃಷ್ಟಿಯಾಗುತ್ತೆ. ಆದ್ರೆ ಮಹಾರಾಜ, ಕಾಡಲ್ಲಿ ಬುದ್ಧಿವಂತ ನರಿ ಧೈರ್ಯವಾಗಿ ಓಡಾಡ್ಕೊಂಡಿದೆ. ಇಲ್ಲ ಮೋಂಟು, ಬುದ್ಧಿವಂತ ನರಿ ನಿಜವಾಗ್ಲೂ ಬುದ್ಧಿವಂತೆ. ನಾನು ನರಿಗೆ ಇದರಿಂದಿರೋ ರಹಸ್ಯನ ಕಂಡಿಡಕ್ಕೆ ಹೇಳಿದ್ದೀನಿ. ನಂಗನ್ಸುತ್ತೆ ಮಹಾರಾಜ, ಇದ್ರಲ್ಲೇನೋ ಗುಟ್ಟಿದೆ. ಯಾವತ್ತು ಆ ಕೊಕ್ರೆ ಆ ನರಿ ಜೊತೆ ಈ ಕಾಡೊಳಗಡೆ ಬಂತೋ ಅದಾದ್ಮೇಲೆನೆ ಈ ಕಾಡಲ್ಲಿ ರಹಸ್ಯವಾಗಿ ಹತ್ಯೆಗಳಾಗಕ್ ಶುರುವಾಗಿದ್ದು. ಮತ್ತೆ ಆ ಬುದ್ಧಿವಂತ ನರಿನೂ ತುಂಬಾನೇ ದಷ್ಟಪುಷ್ಟವಾಗಿ ಬೆಳೀತಿದೆ. ನೀನೀಗ ಒಳ್ಳೆ ಮೋಂಟು, ನಾನು ಇದ್ರ ಬಗ್ಗೆ ಆದಷ್ಟು ಬೇಗ ಕಂಡುಹಿಡಿತೀನಿ. ಅವತ್ತಿಂದ ರಾಜ ಯಾರಿಗೂ ಗೊತ್ತಿಲ್ಲದೆ ಕ್ಲೆವರ್ ನರಿ ಮತ್ತು ಸಾರಸ್ ಮೇಲೆ ಒಂದು ಕಣ್ಣಿಟ್ಟಿದ್ದ. ಒಂದಿನ ರಾಜ ಕ್ಲೆವರ್ ನರಿ ಮತ್ತು ಕೊಕ್ಕರೆ ಮಾತಾಡ್ಕೋತಾ ಇರೋದು ಮಾತುಗಳನ್ನ ಕೇಳ್ಬಿಡ್ತಾನೆ. ಇದ್ರ ಅರ್ಥ ಅವತ್ತು ಆ ಮೋಂಟು ಹೇಳಿದ್ದು ನಿಜಾನೇ. ಈ ಕೊಕ್ಕರೆ ರೂಪದಲ್ಲಿ ಒಬ್ಬ ರಾಕ್ಷಸ ಇದ್ದಾನೆ. ಇದನ್ನ ಬುದ್ಧಿವಂತಿಕೆಯಿಂದಾನೇ ಸಾಯಿಸ್ಬೇಕು. ನಾನೇನಾದ್ರೂ ಇದ್ರ ಮೇಲೆ ದಾಳಿ ಮಾಡಿದ್ರೆ ಅದು ನನ್ನ ಸಾಯಿಸ್ಬಿಡುತ್ತೆ. ಒಂದಿನ ರಾಕ್ಷಸನಾದ ಆ ಕೊಕ್ಕರೆ ಸುತ್ತಾಡ್ತಿರ್ತಾನೆ. ಆಗ ರಾಜ ಬಂದು ಹೀಗಂತ ಹೇಳ್ತಾನೆ, ನನಗ್ ಗೊತ್ತು ನೀನೊಬ್ಬ ರಾಕ್ಷಸ ಅಂತ. ಹೌದಾ? ಹಾಗಾದ್ರೆ ನಿಂಗೆ ನನ್ನ ರಹಸ್ಯ ಗೊತ್ತಾಗೋಯ್ತು ಅನ್ಸುತ್ತೆ. ಇವತ್ತು ನಿನ್ ಸಾವು ನನ್ನ ಕೈಯಲ್ಲಿ ನಿಶ್ಚಿತ. ಇವತ್ ನನ್ ಸಾವು ನಿಶ್ಚಿತ ಅಂತ ಗೊತ್ತಾಗಿದ್ದಿದ್ರೆ ನಾನ್ ನಿನ್ನ ಹತ್ರ ಇದನ್ನ ಹೇಳಕ್ಕೆ ಬರ್ತಿರ್ಲಿಲ್ಲ. ನಾನ್ ನಿಂಗೆ ಏನ್ ಹೇಳಕ್ ಬಂದಿದ್ದು ಅಂದ್ರೆ, ನೀನೊಬ್ಬ ರಾಕ್ಷಸ ಅಂತ. ನಿನ್ ಹೆಸರು ಕೇಳಿದ್ರೆ ಪ್ರಾಣಿ ಮನುಷ್ಯರು ಎಲ್ರೂ ಎದುರ್ಕೋತಾರೆ. ಆದ್ರೆ ನೀನು ಒಂದು ಸಾಮಾನ್ಯ ನರಿಗೆ ಗುಲಾಮ ಆಗಿದ್ಯಾ. ಆ ಬುದ್ಧಿವಂತ ನರಿ ಕೊಡೋ ಆ ಆಜ್ಞೆಗಳಿಗೆ ನೀನು ಗುಲಾಮನಾಗಿದ್ಯಾ. ನಿನ್ಗೆ ಏನ್ ಬೇಕು? ನಾನು ಈ ಕಾಡ್ ಬಿಟ್ಟು ಹೋಗ್ತಾ ಇದ್ದೀನಿ. ನೀನ್ ನನ್ನ ರೂಪನ ಧರಿಸ್ಕೊಂಡು ಈ ಕಾಡ್ನ ಆಳ್ಬೇಕು. ಮತ್ತ ಬುದ್ಧಿವಂತ ನರಿನ ಸಾಯಿಸ್ಬೇಕು. ಇಲ್ಲ ಅಂದ್ರೆ ಅದ್ರ ಬುದ್ಧಿವಂತಿಕೆಯಿಂದ ಒಂದಿನ ನಿನ್ನೆ ಸಾಯಿಸ್ಬಿಡುತ್ತೆ. ಹಂಗಂತೇಳಿ ರಾಜ ಅಲ್ಲಿಂದ ಹೋಗ್ಬಿಡ್ತಾನೆ. ರಾಕ್ಷಸ ಕೊಕ್ಕರೆ ಕೋಪದಿಂದ ಕ್ಲೆವರ್ ನರಿ ಹತ್ರ ಹೋಗ್ತಾನೆ. ನಿನ್ನ ಆಟ ಇನ್ನೇನ್ ಮುಗಿತಾ ಬಂತು ಬುದ್ಧಿವಂತ ನರಿ. ನೀನೀಗಾಗ್ಲೇ ನಂಗೆ ತುಂಬಾ ಆಜ್ಞೆ ಮಾಡಿದ್ಯಾ. ಕಾಡಿನ ರಾಜ ಸಿಂಹ,
ಈ ಕಾಡನ್ನ ಬಿಟ್ಟು ಹೋಗ್ತಾ ಇದ್ದಾನೆ. ಇನ್ಮೇಲೆ ನಾನು ಈ ಕಾಡಲ್ಲಿ ರಾಜ್ಯಭಾರ ಮಾಡ್ತೀನಿ. ಇನ್ಮೇಲೆ ನಿನ್ನ ಅವಶ್ಯಕತೆ ನಂಗಿಲ್ಲ. ಕ್ಲೆವರ್ ನರಿ ಒಂದ್ ಮಾತ್ ಹೇಳಕ್ ಮುಂಚೆನೆ ರಾಕ್ಷಸ ಅದನ್ನ ಸಾಯಿಸ್ಬಿಡ್ತಾನೆ. ಅದೇ ಸಮಯದಲ್ಲಿ ಕೊಕ್ಕರೆಯ ಕತ್ತಲ್ಲಿ ಒಂದು ಬಾಣ ಹೋಗಿ ಚುಚ್ಕೊಳ್ಳುತ್ತೆ. ತಕ್ಷಣ ಅದೇ ಸಮಯದಲ್ಲೇ ಅದು ಸತ್ತೋಗ್ಬಿಡುತ್ತೆ. ಅದು ಬೇರೆ ಯಾರೂ ಅಲ್ಲ, ಸಾಧುಗಳ ಗುರಿ. ನಾನ್ ನಿಮ್ಗೆ ಜೀವನ ಪೂರ್ತಿ ಋಣಿ ಆಗಿರ್ತೇನೆ. ಒಳ್ಳೇದಾಯ್ತು, ನೀನ್ ನನ್ನ ಇಲ್ಲಿಗೆ ಸರಿಯಾದ ಸಮಯದಲ್ಲೇ ಕರ್ಕೊಂಡ್ ಬಂದೆ. ಇಲ್ಲ ಅಂದ್ರೆ ಈ ರಾಕ್ಷಸ ಗೊತ್ತಿಲ್ಲದೆ ಎಷ್ಟೊಂದು ಪ್ರಾಣಿಗಳ ರೂಪನ ಬದಲಾಯಿಸ್ಕೊಂಡು ಎಲ್ಲ ಪ್ರಾಣಿಗಳನ್ನು ಸಾಯಿಸ್ತಿದ್ದ. ಅದಾದ್ಮೇಲೆ ಇವನು ಮನುಷ್ಯರನ್ನು ಸಾಯಿಸ್ಬಿಡ್ತಿದ್ದ. ಸಾಧುಗಳು ಅಲ್ಲಿಂದ ಹೋಗ್ಬಿಡ್ತಾರೆ. ನಿಮಗೆ ಸಾಧು ಎಲ್ಲಿ ಸಿಕ್ಕಿದ್ರು? ಅವತ್ ನೀನ್ ನನ್ ಭೇಟಿಯಾಗಿ ಹೋದಾಗ ನಾನ್ ಕಾಡಲ್ಲಿ ತುಂಬಾ ಯೋಚನೆ ಮಾಡ್ಕೊಂಡು ನಡ್ಕೊಂಡು ಹೋಗ್ತಿದ್ದೆ. ಅಲ್ಲೇ ನಂಗೆ ಈ ಸಾಧು ಸಿಕ್ಕಿದ್ದು. ನಾನು ಅವ್ರಿಗೆ ಈ ಕಾಡಿನ ಸಮಸ್ಯೆ ಎಲ್ಲ ತಿಳಿಸ್ದೆ. ಆ ನರಿನ ಸಾಯಿಸಕ್ಕೆ ಉಪಾಯ ಕೊಟ್ಟಿದ್ದು ಕೂಡ ಅವ್ರೇ. ಅವತ್ತಿಂದ ಕಾಡಿನ ಎಲ್ಲಾ ಜಂತುಗಳು ತುಂಬಾನೇ ಸಂತೋಷವಾಗಿರುತ್ತೆ. ಈ ಕಾಡಲ್ಲಿ ಯಾವುದೇ ಪಕ್ಷಿಗಳು ಮರಿಗಳನ್ನು ಹೊಂದಲ್ಲ. ಅದು ಒಂದು ದಿನ ಆದ ಕೂಡ್ಲೆ ನಮ್ಮ ಹತ್ರ ಬಂದ್ಬಿಡುತ್ತೆ. ರಹಸ್ಯವಾದ ಗುಹೆ. ಒಂದಿನ ಮಿಟ್ಟು ಗಿಳಿ ಸುತ್ತಾಡ್ಕೊಂಡ್ ಬರೋಣ ಅಂತ ಡ್ರೀಮ್ ಲ್ಯಾಂಡ್ ಕಾಡಿಂದ ಹೊರಡುತ್ತೆ. ಅದು ಹೋಗ್ತಾ ಹೋಗ್ತಾ ಬ್ಲೂ ಲ್ಯಾಂಡ್ಗೆ ಹೋಗಿ ಸೇರ್ಕೊಳ್ಳುತ್ತೆ. ಸ್ವಲ್ಪ ತಾದ್ಮೇಲೆ ಒಂದು ಮರದ ಮೇಲೆ ಅದಕ್ಕೆ ಒಂದು ಮೇನ ಕುತ್ಕೊಂಡಿರೋದ್ ಕಾಣಿಸುತ್ತೆ. ಅದು ಕೂಡ ಅಲ್ಲೋಗಿ ಕುತ್ಕೊಳ್ಳುತ್ತೆ. ಹೆಲೋ ಮೇನಾ, ನನ್ನ ಹೆಸರು ಮಿಟ್ಟು. ನಿಮ್ಮ ಹೆಸರೇನು? ಮಿಟ್ಟು, ನನ್ನ ಹೆಸರು ಚಿಂಕಿ ಮೇನಾ. ನಾನ್ ಯಾವಾಗ್ಲೂ ನಿನ್ನಿಲ್ ನೋಡಿಲ್ಲ. ಬೇರೆ ಕಾಡಿಂದ ಬಂದಿದ್ಯಾ? ಹಾ, ಡ್ರೀಮ್ ಲ್ಯಾಂಡ್ ಇಂದ ಬಂದಿತ್ತು. ಒಂದ್ ಮಾತೇಳು, ದೊಡ್ಡ ಪಕ್ಷಿಗಳಿವೆ, ಮಕ್ಳಿಲ್ಲ ಯಾಕೆ? ಏನ್ ವಿಷಯ? ಟೈಮ್ ಬಂದಾಗ ನಿನಗೆ ಎಲ್ಲ ಗೊತ್ತಾಗುತ್ತೆ. ನೀನು ಸ್ವಲ್ಪ ದಿನ ಇಲ್ಲೇ ಇರ್ತೀಯ. ನನಗೆ ಸ್ನೇಹಿತರೇ ಇಲ್ಲ. ಅವತ್ತಿಂದ ಮಿಟ್ಟು ಮತ್ತೆ ಚಿಂಕಿ ಸೇರಿ ಅಲ್ಲೇ ಇರ್ತಿದ್ರು. ಒಂದಿನ ಚಿಂಕಿ ಒಂದು ಮೊಟ್ಟೆ ಇಡುತ್ತೆ. ಅದನ್ನ ನೋಡಿ ಮಿಟ್ಟು ತುಂಬಾ ಸಂತೋಷ ಪಡುತ್ತೆ. ಮಿಟ್ಟು, ಈಗ ನಿನ್ಗೆ ನಿಜ ಹೇಳೋ ಸಮಯ ಬಂತು. ನಮ್ಮ ಈ ಕಾಡಲ್ಲಿ ಒಂದು ರಹಸ್ಯವಾದ ಗುಹೆ ಇದೆ. ಕಾಡಿನಲ್ಲಿರುವ ಯಾವ ಪಕ್ಷಿಯ ಮೊಟ್ಟೆಯಿಂದ ಮಗು ಹುಟ್ಟಿದ ತಕ್ಷಣ ಆ ಮಗು ಹಾರ್ಕೊಂಡು ಆ ಗುಹೆ ಒಳಗಡೆ ಹೋಗ್ಬಿಡುತ್ತೆ, ಮತ್ತೆ ವಾಪಸ್ ಬರಲ್ಲ. ಹಾಗಾದ್ರೆ ಯಾಕೆ ಯಾರು ಕೂಡ ಅದ್ರ ಒಳಗೋಗಲ್ಲ? ಎಷ್ಟೋ ಜಂತುಗಳು ಪ್ರಯತ್ನ ಪಟ್ವು, ಆದ್ರೆ ಯಾರ ಕೈಯಲ್ಲೂ ಏನು ಮಾಡಕ್ಕಾಗಲ್ಲ. ಆ ಗುಹೆ ಒಳಗಡೆ ಯಾರು ಹೋಗ್ಬೇಕಂತ ಆ ಗುಹೆ ಅನ್ಕೊಳತ್ತೋ ಅವ್ರ ಮಾತ್ರನೇ ಹೋಗಕ್ಕಾಗತ್ತೆ. ಅದ್ರಿಂದ ಯಾರು ಅದ್ರೊಳಗಡೆ ಹೋಗಕ್ಕೆ ಆಗಿಲ್ಲ. ಅದಕ್ಕೆ ಹೇಳ್ತಿದೀನಿ, ನಮ್ಮ ಮಗು ಹುಟ್ಟಕ್ಕಿಂತ ಮುಂಚೆ ಎತ್ಕೊಂಡು ಹೋಗ್ಬೇಡಿ ಇಲ್ಲಿಂದ. ನಾವ್ ಎಲ್ಗ್ ಹೋಗೋದು ಬೇಡ, ನಾವಿಲ್ಲೇ ಇರ್ಬೇಕು. ಮತ್ತೆ ನಮ್ ಮಗುನು ಇಲ್ಲೇ ಇರುತ್ತೆ. ಮಿಟ್ಟು ಚಿಂಕ್ಯು ಹೇಳಿರೋ ಮಾತನ್ನ ಕೇಳಿಲ್ಲ. ಅಲ್ಲೇ ಆ ಮೊಟ್ಟೆನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇರುತ್ತೆ. ಒಂದಿನ ಆ ಮೊಟ್ಟೆಯಿಂದ ಮಗು ಆಚೆ ಬರುತ್ತೆ. ನೋಡಿ ಸಂತೋಷ ಪಡ್ತಾರೆ ಇಬ್ರು. ಮಿಟ್ಟು ಮತ್ತೆ ಚಿಂಕಿ ಮಾರನೇ ದಿನ ಅವರ ಮಗುವಾದ ಮಿನ್ನು ಜೊತೆ ಕುತ್ಕೊಂಡಿದ್ವು. ಆಗ ಸಡನ್ ಆಗಿ ಮಿನ್ನು ಹಾರೋದಕ್ಕೆ ಶುರು ಮಾಡುತ್ತೆ. ಅಮ್ಮ ಅಮ್ಮ, ನಾನ್ ಹೇಗ್ ಹಾರ್ತಾ ಇದ್ದೀನಿ? ಇದ್ ಹೇಗಾಗಕ್ ಸಾಧ್ಯ? ಒಂದೇ ದಿನದಲ್ಲಿ ನೀನ್ ಹೇಗ್ ಹಾರಾಡಕ್ ಸಾಧ್ಯ? ನಾನ್ ಹೇಳ್ದೆ ಅಲ್ವಾ ಇಲ್ಲಿಂದ ಹೋಗಿ ಅಂತ. ಮಿಟ್ಟು ಏನ್ ನಡೀತಾ ಇದೆ ಅಂತ ಅರ್ಥ ಮಾಡ್ಕೊಳಕ್ ಮುಂಚೆನೆ ಮುನ್ನು ಅಲ್ಲಿಂದ ಹಾರ್ಕೊಂಡ್ ಹೋಗ್ಬಿಡ್ತಾನೆ. ಮತ್ತೆ ಅವ್ರ ಅಪ್ಪ ಅಮ್ಮ ಇಬ್ರು ಹಿಂದ್ಗಡೆನೆ ಹೋಗ್ತಾರೆ. ಮುನ್ನು, ಆ ಸೈಡಿಗೆ ಹೋಗ್ಬೇಡ ಕಣೋ ನೀನು. ಅಮ್ಮ, ನಂಗ್ ಗೊತ್ತಾಗ್ತಾ ಇಲ್ಲ, ನಾನ್ ಆ ಕಡೆ ಹೋಗ್ತಾ ಇಲ್ಲ. ಆದ್ರೆ ಮುನ್ನು ಅವ್ರಿಗಿಂತ ವೇಗವಾಗಿ ಹಾರ್ಕೊಂಡು ಹೋಗ್ತಾ ಇರ್ತಾನೆ. ಅವ್ರಿಬ್ರ ಕೈಲಿ ಹತ್ರನೂ ಹೋಗಕ್ಕಾಗಿಲ್ಲ. ಅಮ್ಮ, ಕಾಪಾಡು. ಆಗ ಅವನು ಆ ಗುಹೆ ಒಳಗಡೆ ಹೋಗಿ ಮಾಯ ಆಗ್ಬಿಡ್ತಾನೆ. ಅವ್ರ ತಂದೆ ತಾಯಿ ಇಬ್ರು ಆ ಗುಹೆ ಒಳಗಡೆ ಹೋಗೋದಕ್ಕೆ ಪ್ರಯತ್ನ ಪಡ್ತಾರೆ. ಆದ್ರೆ ಅವ್ರು ಇಬ್ರು ತುಂಬಾ ವೇಗವಾಗಿ ಹಿಂದ್ಗಡೆ ಬಂದು ಬಿದ್ಬಿಡ್ತಾರೆ. ಏನಾಗ್ತಿದೆ? ನಾನ್ ಯಾಕೆ ಒಳಗಡೆ ಹೋಗ್ಲಿಲ್ಲ? ಹಿಂಗ್ ನಡೆಯುತ್ತಂತಾನೆ ನಾನ್ ನಿಮಗೆ ಹೇಳಿದ್ದು, ದಯವಿಟ್ಟು ಮಗು ನೆತ್ಕೊಂಡು ಹೋಗ್ಬೇಡಿ ಅಂತ. ಆದ್ರೆ ನೀವ್ ಕೇಳಿಲ್ಲ. ಈಗ ನಮ್ ಮಗು ವಾಪಸ್ ಬರೋದಿಲ್ಲ. ಈ ಕಾಡಲ್ಲಿ ಯಾವುದೇ ಪಕ್ಷಿಗಳು ಮರಿಗಳನ್ನು ಹೊಂದಲ್ಲ. ಅದು ಒಂದು ದಿನ ಆದ ಕೂಡ್ಲೆ ನಮ್ಮ ಹತ್ರ ಬಂದ್ಬಿಡುತ್ತೆ. ನೀನ್ ಯಾರು? ಈ ಗುಹೆಯ ರಹಸ್ಯ ಏನು? ಯಾಕೆ ನಮ್ಮ ಮರಿಗಳು ಬೇಕು ನಿಂಗೆ? ನಮ್ಮ ಇಚ್ಛೆ ಇರೋ ಪ್ರಾಣಿಗಳು ಮತ್ತೆ ಸಿಂಹಗಳು ಮಾತ್ರ ಬರಕ್ ಸಾಧ್ಯ. ಈ ಗುಹೆಯ ರಹಸ್ಯ ಗೊತ್ತಾಗ್ಬೇಕು ಅಂದ್ರೆ ಆ ಸಿಂಹದ ಹತ್ರ ಹೋಗಿ. ಆ ಸಿಂಹದಿಂದ ನಮ್ಮ ಮಗು ಕರ್ಕೊಂಡೋಗಿದ್ದಾನೆ. ಆದ್ರೆ ನಿಮ್ಮ ಮಕ್ಕಳು ಇಲ್ಲಿಗೆ ಬಂದೇ ಬರ್ತಾರೆ. ಅದನ್ ಕೇಳಿಸ್ಕೊಂಡು ಮಿಟ್ಟು ಮತ್ತೆ ಚಿಂಕಿ ಗೋಲ್ಡಿ ಹತ್ರ ಹೋಗ್ತಾರೆ. ನಾನು ಆ ಗುಹೆ ಒಳಗಡೆ ಹೋಗಲ್ಲ. ಆ ರಹಸ್ಯ ಕಂಡಿಡಿಯಕ್ಕಂತ ಹೋಗಿ ನನ್ನ ಜೀವ ನಂಗೆ ಕಳ್ಕೊಳಕ್ ಆಸೆ ಇಲ್ಲ. ಹೋಗಿ ಇಲ್ಲಿಂದ. ಗೋಲ್ಡಿ ಮಾತುಗಳನ್ನ ಕೇಳಿದ ತಕ್ಷಣ ಇಬ್ರು ಗಾಬರಿಯಿಂದ ಡ್ರೀಮ್ ಲ್ಯಾಂಡ್ ಕಾಡಿನ ರಾಜ ಆದ ಶೇರ್ ಹತ್ರ ಹೋಗ್ತಾರೆ. ಈ ವಿಷಯನ
ಹಾಗಾದ್ರೆ ನಾನು ಆ ಗುಹೆ ಒಳಗಡೆ ಹೋಗ್ತೀನಿ ಮತ್ತ ಆ ರಹಸ್ಯನ ಸಾಲ್ವ್ ಮಾಡ್ತೀನಿ. ಶೇರ್ ಖಾನ್ ಅವರಿಬ್ಬರ ಜೊತೆ ಗುಹೆ ಹತ್ರ ಹೋಗ್ತಾನೆ. ಮತ್ತೆ ಅವನು ಒಳಗಡೆ ಹೋಗ್ತಾನೆ. ಒಳಗಡೆ ಹೋಗಿ ನೋಡ್ತಾನೆ, ಅಲ್ಲಿ ಒಂದು ಸುಂದರವಾದ ಕಾಡಿರುತ್ತೆ. ಅಲ್ಲೇ ಮೇನಾ ಮತ್ತೆ ಗಿಳಿ ಕುತ್ಕೊಂಡು ಇರ್ತವೆ. ಅವರಿಬ್ರು ನೋಡೋದಕ್ಕೆ ತುಂಬಾನೇ ಸುಂದರವಾಗಿರ್ತಾರೆ. ನೀವು ನಮ್ಮ ಕಾಡಿನ ಪಕ್ಷಿಗಳ ಮರಿಗಳನ್ನ ಕದ್ಕೊಂಡ್ಬಂದು ನಮ್ಮ ಪಕ್ಷಿಗಳಿಗೆ ಯಾಕೆ ಸಮಸ್ಯೆ ಕೊಡ್ತಿದ್ದೀರಾ? ಈ ಗುಹೆಯ ರಹಸ್ಯ ಏನು? ನೀನ ಸಿಂಹ ಅಲ್ಲ, ಬೇರೆ ಯಾರೋ? ಹಾ, ನಾನೀ ಕಾಡಿನ ರಾಜ ಅಲ್ಲ, ನಾನ್ ಡ್ರೀಮ್ ಲ್ಯಾಂಡ್ ಇಂದ ಬಂದಿರೋದು. ಆದ್ರೆ ನೀನ್ ನನಗೆ ನಿನ್ ಸಮಸ್ಯೆನ ಹೇಳು. ಇದನ್ನ ರಹಸ್ಯ ಗುಹೆ ಅಂತ ಏನಕ್ಕಂತಾರಂದ್ರೆ ಇದ್ರಲ್ಲಿ ನಾವು ಮಾತ್ರನೇ ಜೀವಿಸಕ್ಕಾಗುತ್ತೆ. ನಮ್ಮನ್ ಬಿಟ್ರೆ ಇಲ್ಲಿ ಯಾರೂ ಜೀವಿಸಕ್ಕಾಗೋದಿಲ್ಲ. ಆದ್ರೆ ನಮ್ಮ ಆನೆ ಬರಹ ಏನಂದ್ರೆ ಇಲ್ಲಿಗೆ ಶೇರ್ ಮಾತ್ರ ಒಳಗಡೆ ಬರಕ್ಕೆ ಆಗುತ್ತೆ. ಒಂದಿನ ನಾವಿಬ್ರು ನಮ್ಮ ಮಗು ಜೊತೆ ಆಟಾಡ್ತಿದ್ವಿ. ಆಗ ಒಳಗಡೆ ಒಂದು ಶೇರ್ ಬಂದ. ಅವನಿಗೆ ನನ್ನ ಮಗು ನೋಡಿ ಇಷ್ಟ ಆಯ್ತು. ಅವನು ನನ್ ಮಗುನ ಎತ್ಕೊಂಡು ಹೋಗ್ಬಿಟ್ಟ. ನಾವೀ ಗುಹೆಯಿಂದ ಆಚೆ ಹೋಗಕ್ಕೂ ಆಗಲ್ಲ, ಆದ್ರಿಂದ ಅವನನ್ನ ತಡೆಯಕ್ಕೂ ಆಗಿಲ್ಲ. ಅವಾಗಿಂದ ಅವ್ರ ಕಾಡಲ್ಲಿರುವ ಎಲ್ಲ ಮಕ್ಕಳನ್ನ ನಾವು ಆಕ್ರಮಣೆ ಮಾಡ್ತಿದೀವಿ. ಇದು ನೀವು ಮಾಡ್ತಿರೋದು ಸರಿಯಲ್ಲ. ನಮ್ಮ ಮಗು ವಾಪಸ್ ಬರೋದಿಲ್ಲ. ಆದ್ರಿಂದ ಆ ಕಾಡಲ್ಲಿರುವ ಯಾವ ಪಕ್ಷಿಯ ಮಗುನು ಅವ್ರ ಅಪ್ಪ ಅಮ್ಮ ಜೊತೆ ಇರಬಾರ್ದು. ಅದನ್ನ ಕೇಳಿಸ್ಕೊಂಡು ಶೇರ್ ಅಲ್ಲಿಂದ ಹೋಗ್ಬಿಡ್ತಾನೆ. ಮತ್ತೆ ಎಲ್ಲಾ ಜಂತುಗಳನ್ನು ಕರ್ಕೊಂಡು ಗೋಲ್ಡಿ ಹತ್ರ ಹೋಗ್ತಾನೆ. ಮತ್ತೆ ನಡೆದ ಎಲ್ಲಾ ವಿಷಯನೂ ಅವ್ರ ಹತ್ರ ಹೇಳ್ತಾನೆ. ಗೋಲ್ಡಿ, ನೀನ್ ಮಾಡಿರೋದಕ್ಕೆ ಇಡೀ ಸಮಸ್ಯೆನೇ ಕಾಡಿಗಿದೆ. ಒಂದು ಗಿಳಿಯ ಮರಿಯನ್ನ ತಿನ್ನುವಷ್ಟು ಕೆಳಗ್ ಬಿದ್ದೋದ್ಯಾ ನೀನು? ಹಾಗಲ್ಲ ಶೇರ್ ಖಾನ್, ನನ್ನ ಚಿಕ್ಕಮ್ಮನಿಗೆ ಗಿಳಿಯೊಂದು ಬೇಕಿತ್ತು. ಅವ್ರು ಹೇಳಿದ್ರು ನಮ್ಮ ಕಾಡಿನ ಚಂದವಾದ ಗಿಳಿನ ಅವ್ರ ಹತ್ರ ಕಳಿಸ್ಬೇಕು ಅಂತ. ಅದಕ್ಕೆ ನಾನು ಅಲ್ಲಿ ಒಳಗಡೆ ಹೋಗಿದ್ದೆ ಗೊತ್ತಾ. ಅವರ ಮಗು ನಂಗೆ ಇಷ್ಟ ಆಯ್ತು. ಹಾಗಾದ್ರೆ ಅದೆಲ್ಲಿದೆ ಈಗ? ಅದನ್ನ ಗೂಡಲ್ಲಾಕಿ ನಾನು ಚಿಕ್ಕಮ್ಮನ್ ಕಾಡಿಗೆ ಕಳ್ಸಿದ್ದೀನಿ. ಇವತ್ ಸಂಜೆ ಒಳಗಡೆ ಆ ಗಿಳಿನ ತಕೊಂಡು ಗುಹೆ ಹತ್ರ ಬಾ, ಇಲ್ಲ ಅಂದ್ರೆ ನಿನ್ನ ಜೊತೆ ಹೋರಾಡ್ಬೇಕಷ್ಟೇನೆ. ಮತ್ತೆ ಗೋಲ್ಡಿ ಸಾಯಂಕಾಲ ಆಗಕ್ಕಿಂತ ಮುಂಚೆನೆ ಅವ್ರ ಮಗುನ ಎತ್ಕೊಂಡು ಗುಹೆ ಹತ್ರ ಬರ್ತಾನೆ. ಮೋಂಟು, ಈ ಗಿಳಿನ ಬಿಟ್ಬಿಡು. ಅದನ್ ಕೇಳಿ ಮೋಂಟು ಕೋತಿ ಆ ಪಂಜರವನ್ನು ತೆಗೆಯುತ್ತೆ. ಮಗು ಆಚೆ ಬರುತ್ತೆ. ಗೋಲ್ಡಿ, ಈ ಮಗು ಜೊತೆಗೆ ನೀನ್ ಒಳಗಡೆ ಹೋಗಿ ಇದರ ಅಪ್ಪ ಅಮ್ಮನ ಹತ್ರ ಕ್ಷಮೆ ಕೇಳ್ಬೇಕು. ನೀನ್ ಹೇಳ್ದಾಗೇನೆ ಶೇರ್ ಖಾನ್. ಗೋಲ್ಡಿ ಗಿಳಿಯ ಜೊತೆ ಆ ಗುಹೆ ಒಳಗಡೆ ಹೋಗುತ್ತೆ. ಗಿಳಿ ಮತ್ತೆ ಮೇನಾ ಮಗುನ ನೋಡಿ ತುಂಬಾ ಸಂತೋಷ ಪಡ್ತಾರೆ. ಮತ್ತೆ ಮಗು ಕೂಡ ಅವ್ರ ಅಪ್ಪ ಅಮ್ಮನ ನೋಡಿ ತುಂಬಾನೇ ಸಂತೋಷ ಪಡುತ್ತೆ. ನನ್ನನ್ನ ಕ್ಷಮಿಸ್ಬಿಡ್ಬೇಕು ನೀವಿಬ್ರು. ನಾನು ನಿಮ್ ಜೊತೆ ಸರಿಯಾಗಿ ಮಾಡಿಲ್ಲ. ದಯವಿಟ್ಟು ನನ್ನ ಕಾಡಿನ ಪಕ್ಷಿಗಳನ್ನ ಬಿಟ್ಬಿಡಿ. ನಾವ್ ನಿಮ್ಮನ್ನ ಕ್ಷಮಿಸಿದೀವಿ ಗೋಲ್ಡಿ. ಈ ಮಕ್ಕಳನ್ನ ಕೂಡ ನಾವು ಬಿಟ್ಬಿಡ್ತೀವಿ. ಯಾಕಂದ್ರೆ ನಮಗೆ ಗೊತ್ತು ಒಂದು ಅಪ್ಪ ಅಮ್ಮ ಮಗುನ ಕಳ್ಕೊಂಡ್ರೆ ಎಷ್ಟು ಕಷ್ಟ ಪಡ್ತಾರೆ ಅಂತ. ಸ್ವಲ್ಪ ತಾದ್ಮೇಲೆ ಗೋಲ್ಡಿ ಮಕ್ಕಳನ್ನ ಕರ್ಕೊಂಡು ಗುಹೆಯಿಂದ ಆಚೆ ಬಂದ್ಬಿಡ್ತಾನೆ. ಮಿಟ್ಟು, ಚಿಂಕಿ ಮತ್ತೆ ಇನ್ನು ಬೇರೆ ಪಕ್ಷಿಗಳು ಅವ್ರವ್ರ ಮಕ್ಕಳನ್ನ ನೋಡಿ ಸಂತೋಷ ಪಡ್ತವೆ. ಒಳ್ಳೇದ್ ಮಾಡಿದ್ಯಾ ಗೋಲ್ಡಿ. ಇನ್ ಮುಂದೆ ಹೀಗೆ ಒಳ್ಳೆ ರಾಜನಾಗಿರು. ಇಂಥ ತಪ್ಪುಗಳನ್ನ ಮಾಡ್ಬೇಡ ನೀನು. ಮತ್ತೆ ಎಲ್ಲರೂ ಅವ್ರವ್ರ ಮನೆಗೆ ಹೋಗ್ಬಿಡ್ತಾರೆ. ಅವತ್ತಿಂದ ಆ ಕಾಡಿನಲ್ಲಿ ಎಲ್ಲಾ ಪಕ್ಷಿಗಳು ತುಂಬಾ ಸಂತೋಷವಾಗಿ ಅವರ ಮಕ್ಕಳ ಜೊತೆ ಜೀವಿಸ್ತಾ ಇದ್ವು.